ಪ್ರೈಸ್ ಲಾರ್ಡ್ ಜೇಸಸ್. ಯೇಸುವಿನ ಸುಮಧುರ ನಾಮದಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ವಂದನೆಗಳು. ಒಬ್ಬ ತಂದೆ ಹತ್ರ ಹೋಗ್ತಾನೆ. ಆ ತಂದೆಯೇ ಆಧ್ಯಾತ್ಮಿಕ ಉಸಿರುಗಟ್ಟುವಿಕೆ, ನರಳುವಿಕೆ ಮತ್ತು ಉಬ್ಬಸವನ್ನು ಬಿಟ್ಟು ಬಿಡಲು ನನಗೆ ಹೃದಯವನ್ನು ಹೊಂದಲು ಸಹಾಯ ಮಾಡಿ. ಅಂತ್ಯವು ಹತ್ತಿರವಾಗಿದ್ದರೂ ಎಲ್ಲವೂ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿಲ್ಲವಾದರೂ ದೇಶವು ಪಾಪದಲ್ಲಿ ಮುಳುಗಿದ್ದರೂ ನೀವು ಇನ್ನೂ ನಮ್ಮ ಪೈಲಟ್ ಆಗಿದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿ. ನಮ್ಮ ಗಮ್ಯಸ್ಥಾನದ ಮಾರ್ಗವನ್ನು ನೀವು ತಿಳಿದಿದ್ದೀರಿ ಎಂದು ಧನ್ಯವಾದಗಳು. ಆಮೇನ್. ಈ ರೀತಿ ತನ್ನ ಒಂದು ಬೇಡಿಕೆಯನ್ನ ಯೇಸುವಿನ ಮುಂದೆ, ಕರ್ತನ ಮುಂದೆ ಇಟ್ಟಾಗ ಕರ್ತನು ತುಂಬಾ ಸಂತೋಷ ಭರಿತನಾಗಿಬಿಟ್ಟು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಕೇಳ್ತಕ್ಕಂತ ಒಂದು ಪ್ರಶ್ನೆ ತುಂಬಾ ಅರ್ಥಗರ್ಭಿತವಾಗಿದೆ. ಹಲ್ಲೆಲೂಯಾ. ಹಾಗೆಯೇ ನಾವು ಸರಳವಾಗಿ ನಂಬಿದರೆ ಅಚಲವಾದ ಭರವಸೆ ನಿಮ್ಮಲ್ಲಿದೆ. ನಾವು ಸರಳವಾಗಿ ನಂಬಿದರೆ, ಸರಳವಾಗಿ, ಕಷ್ಟಪಟ್ಟು ನಂಬೋದು ಬೇಡ, ಇಷ್ಟಪಟ್ಟು ನಂಬಬೇಕು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇಷ್ಟಪಟ್ಟು ಕೆಲಸ ಮಾಡಬೇಕು. ಆಮೇನ್. ಇಷ್ಟಪಟ್ಟು ಕೆಲಸ ಮಾಡಿದರೆ ಅದು ಸರಳವಾಗಿ ನಂಬಿದಂತೆ. ಸರಳವಾಗಿ ನಾವು ನಂಬಿದರೆ ಅಚಲವಾದ ಭರವಸೆ ನಿಮ್ಮಲ್ಲಿದೆ. ಸರಳವಾಗಿ ನಾವು ಕರ್ತನನ್ನು ನಂಬಿದರೆ ಅಚಲವಾದ ಭರವಸೆ ನಿಮ್ಮಲ್ಲಿದೆ, ಅವರಲ್ಲಿದೆ. ಅಚಲವಾದ ಭರವಸೆ ದೇವರಲ್ಲಿದೆ. ನಮ್ಮ ಒಳಗಿನ ಮನುಷ್ಯನನ್ನು ಸೇವೆಯಲ್ಲಿ ಸುರಿಯಲಿ. ನಮ್ಮ ಒಳಗಿನ ಮನುಷ್ಯನನ್ನು, ಸ್ತೋತ್ರ, ನಮ್ಮ ಒಳಗಿರುವ ಮನುಷ್ಯನನ್ನು ಸೇವೆಯಲ್ಲಿ ಸುರಿಯಲು, ಬೆಂಕಿಯ ಮಧ್ಯದಲ್ಲಿ ನಿಲ್ಲಲು ಸಿದ್ಧರಾಗಿರಲು, ನಿಮ್ಮವರೆಂದು ಪರಿಗಣಿಸಲು ನಾಚಿಕೆ ಪಡದಿರಲು ನಮಗೆ ಸಹಾಯ ಮಾಡಿ ತಂದೆ. ಹಲ್ಲೆಲೂಯಾ. ನಮ್ಮ ಒಳಗಿರುವ ಮನುಷ್ಯನನ್ನು ಬೆಂಕಿಯಲ್ಲಿ ಸುರಿಯಲು, ಗಾಳಿಯಲ್ಲಿ ತೇಲಲು, ಸಮುದ್ರದಲ್ಲಿ ನಡೆಯಲು, ನೀರಿನ ಮೇಲೆ ನಡೆಯಲು ನಮಗೆ ಸಹಾಯ ಮಾಡು ತಂದೆ. ಯಾವುದೇ ಓಟದ ಕೊನೆಯ ಭಾಗವು ಅತ್ಯಂತ ಕಠಿಣವಾಗಿದೆ. ತಂದೆಯಾದ ಎಲ್ಲಕ್ಕಿಂತ ಹೆಚ್ಚಿನ ಓಟಗಾರರು ಅಲ್ಲೇ ಬಿಟ್ಟು ಕೊಡುತ್ತಾರೆ. ಈ ದಿನಗಳಲ್ಲಿ ವಿಜಯಶಾಲಿಯ ಹೃದಯವನ್ನು ನಮಗೆ ಕೊಡು. ಆಮೇನ್. ನೋಡಿ, ಹೆಚ್ಚಿನ ಈ ಒಂದು ಸಂಸಾರಿಕವಾಗಿ ಇರ್ತಕ್ಕಂಥ ಓಟದಲ್ಲಿ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡು, ವಿಜಯಶಾಲಿಯನ್ನು ಕೊಡು. ನಮ್ಮ ಸಮಸ್ಯೆಯನ್ನು ಗೆಲ್ಲಲು ಒಂದು ದೃಢವಾದ ಮನಸ್ಸನ್ನು ಕೊಡು, ಧೈರ್ಯವನ್ನು ಕೊಡು. ತಂದೆಯೇ, ನಿಮ್ಮ ಶಕ್ತಿಯು ಪ್ರತಿದಿನವೂ ನಮ್ಮೊಳಗೆ ತುಂಬಿರಲಿ. ಅದು ನಾವು ದಣಿದಿರುವಾಗ ನಿಮ್ಮ ಮಹಿಮೆಯು ನಿನಗಿಂತ ಸ್ವಲ್ಪ ಹೆಚ್ಚು ನಮಗೆ ಪ್ರಕಟವಾಗಲಿ. ಆಮೇನ್. ನಮಗೆ ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯನ್ನು ಮಾಡಲು ಶಕ್ತಿಯನ್ನು ಕೊಡು. ಅದು ದಣಿದಿರುವಾಗ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಿನ್ನೆಗಿಂತ
ಅಂದಿಗಿಂತ ಇಂದು ಸ್ವಲ್ಪ ಹೆಚ್ಚಾಗಿರಲಿ. ಆಮೇನ್. ನಿನ್ನೆ ಕೊಟ್ಟಿರ್ತಕ್ಕಂಥ ಶಕ್ತಿಗಿಂತ ಇಂದು ಕೊಡುವ ಶಕ್ತಿ ಹೆಚ್ಚಿನದಾಗಿರಲಿ. ನಿಮ್ಮ ಮಹಿಮೆಯು ನಿನ್ನೆಗಿಂತ ಸ್ವಲ್ಪ ಹೆಚ್ಚು ನಮಗೆ ಪ್ರಕಟವಾಗಲಿ. ದೇವರ ಮಹಿಮೆಯು ನಿನ್ನೆಗಿಂತ ಇಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಕಟವಾಗಲಿ. ನಮ್ಮ ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಹೊಸ ಬೆನ್ನೆಲುಬನ್ನು ಇರಿಸುತ್ತದೆ. ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಇರಿಸಿ ಪ್ರತಿದಿನ ನಮ್ಮ ಮನಸ್ಸಿನಲ್ಲಿಯೇ ಇರಿಸಿ ತಂದೆಯೇ. ಆಮೇನ್. ಆ ಆಧ್ಯಾತ್ಮಿಕ ಶಕ್ತಿಯನ್ನು ಬೆನ್ನೆಲುಬನ್ನು ಪ್ರತಿದಿನ ನಮ್ಮ ಮನಸ್ಸಿನಲ್ಲೇ ಇರಿಸು ತಂದೆಯೇ. ನಿಮ್ಮ ಮುಂದೆ ನಿಂತಿರುವ ಚಿತ್ರಣವನ್ನು ನಿಮ್ಮ ಮುಂದೆ ನಿಂತಿರುವ ಚಿತ್ರಣವನ್ನು ಹಲ್ಲೆಲೂಯಾ ಮುಗುಳ್ನಕ್ಕು ಮತ್ತು ನಮ್ಮ ಗತಕಾಲದ ಯಾವುದೇ ನಿರ್ಣಯವಿಲ್ಲದೆ ಸ್ವೀಕರಿಸಲಾಗಿದೆ. ಹಲ್ಲೆಲೂಯಾ. ಸ್ವೀಕರಿಸಲಾಗಿದೆ ಮತ್ತು ಕ್ಷಮಿಸಲಾಗಿದೆ. ಆಮೇನ್. ಪ್ರತಿಯೊಂದು ಆಲೋಚನೆಯ ಉದ್ದೇಶ ಮತ್ತು ಕ್ರಿಯೆಯು ನಿಮ್ಮ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಯಾರ ಮೇಲೆ? ಕರ್ತನ ಮೇಲೆ ಪ್ರತಿಯೊಂದು ಉದ್ದೇಶವು ಕೇಂದ್ರೀಕೃತವಾಗಿರುತ್ತದೆ. ನೀವು ನಮಗಾಗಿ ಕಾಯುತ್ತಿರುವ ಸದಾಚಾರರ ಕಿರೀಟವನ್ನು ನಾವು ಹುಡುಕುತ್ತೇವೆ ತಂದೆಯೇ. ಈ ದಿನಗಳಲ್ಲಿ ನಾವು ಎಲ್ಲಾ ಕಡೆಯಿಂದ ಒತ್ತಡಕ್ಕೊಳಗಾಗಿದ್ದೇವೆ. ಆದರೆ ಭರವಸೆಗಾಗಿ ನಾವು ನಿಮಗೆ ಧನ್ಯವಾದಗಳು ತಂದೆಯೇ. ನಮ್ಮ ಸಂಸ್ಕೃತಿಯು ನಿರಂತರ ಸವಾಲಿನ ಮೂಲಕ ನಮ್ಮ ನಡೆ ಎಷ್ಟೇ ಕ್ರೂರವಾಗಿ ಕಂಡರೂ ನಿಮ್ಮ ಸೇವೆ ಮಾಡಲು ಸವಾಲನ್ನು ಸ್ವೀಕರಿಸುತ್ತೇವೆ. ಹಲ್ಲೆಲೂಯಾ. ಆಮೇನ್. ನೋಡಿ, ನಮಗೆ ಎಷ್ಟೇ ಒಂದು ತೊಂದರೆ ಇದ್ದರೂ, ನಮಗೆ ಎಷ್ಟೇ ಒಂದು ಕಷ್ಟ ಇದ್ದರೂ ನಿಮ್ಮ ಸೇವೆ ಮಾಡಲು ನಾವು ಸವಾಲನ್ನು ಯಾವಾಗಲೂ ಯಾವ ಸಮಯದಲ್ಲಿ ಅದನ್ನು ನಾವು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೇವೆ. ಹಲ್ಲೆಲೂಯಾ. 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 ಹಲ್ಲೆಲೂಯಾ.